ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ರವೆ ಉಂಡೆ ಮಾಡೇನಿ. ಭಾರಿ ಬಂದಾವ್ರಿ. ಯಾರಿಗೆಲ್ಲ ಪಾಕ ಮಾಡಕ್ಕೆ ಬರಂಗಿಲ್ಲ ನೋಡ್ರಿ ಅಂಥವ್ರಿಗೆ ಈ ಉಂಡೆ ಮಾಡಕ್ಕೆ ಭಾಳ ಸರಳ ಐತಿ ನೋಡ್ರಿ. ನೀವು ಮಾಡಿ ನೋಡ್ರಿ, ಹೆಂಗೆ ಬಂತಂತ ಹೇಳ್ರಿ. ಮುರಿದು ತೋರಿಸ್ತೀನಿ ನೋಡ್ರಿ. ಭಾಳ ಪಳ್ಳಾಗ್ಯಾವ್ರಿ, ಚಲೋ ಬಂದಾವ ನೋಡ್ರಿ. ನೀವು ಮಾಡಿಂದ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಹೆಂಗೆ ಬಂತಂತ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾ ತೋರಿಸ್ತೀನಿ ರೀ, ನೀವು ನೋಡಿರಂತ ಬರ್ರಿ. ಒಂದು ಪಾತ್ರೆ ಇಡ್ರಿ. ಅದಕ್ಕೆ 1 ಗ್ಲಾಸ್ ಚಿರೋಟಿ ರವೆ ಹಾಕೀನಿ. ಇದು ಉಪ್ಪಿಟ್ಟು ರವೆ ಅಲ್ರಿ, ಅದಕ್ಕಿಂತ ಸಣ್ಣನ್ ಬರ್ತೈತಲ್ರಿ ಚಿರೋಟಿ ರವೆ ಅದು ರೀ. ಉರಿ ಸಿಮ್ನಾಗ ಇರಲಿ ರೀ, ಜೋರು ಮಾಡ್ಕೋಬೇಡ್ರಿ. ನಾನು ತುಪ್ಪ ಕರಗಿಸಿಲ್ರಿ, ಹಂಗೆ ಹಾಕಾಕಂತೀನಿ. ನೀವು ಕರಗಿಸಿನೂ ಹಾಕ್ಬೋದ್ರಿ. ನಾನು 1 ಗ್ಲಾಸ್ ರವಾಕ್ಕೆ 5 ಟೇಬಲ್ ಸ್ಪೂನು ತುಪ್ಪ ಹಾಕೇನ್ರಿ. ಹೆಚ್ಚಬೇಕಾದ್ರೆ ಹಾಕ್ಕೋಬೋದ್ರಿ. ಚಲೋ ತಂಗೆ ಘಮ ಬರೋ ತನಕ ಹುರಿರಿ. ಈ ರೀತಿ ಹುರಿಬೇಕು ನೋಡ್ರಿ. ಉರಿ ಮಾತ್ರ ಸಿಮ್ನಾಗ ಇರಲಿ ರೀ, ಜೋರು ಮಾಡ್ಕೋಬೇಡ್ರಿ, ತಳ ಹತ್ತೈತ್ರಿ. ಈಗ ಅರ್ಧ ಹುರಿದೈತೆ ನೋಡ್ರಿ. 10 ರಿಂದ 12 ಬಾದಾಮಿನ ತುಂಡು ಮಾಡಿ ಹಾಕೇನ್ರಿ. ಅವನು ಚಲೋ ತಂಗೆ ಹುರ್ಕೊಡ್ರಿ. 20 ರಿಂದ 25 ದ್ರಾಕ್ಷಿ ಹಾಕೇನ್ರಿ. ಅವನು ಚಲೋ ತಂಗೆ ಹುರ್ಕೊಡ್ರಿ. ಈಗ ಎಲ್ಲ ಚಲೋ ತಂಗೆ ಹುರಿದೈತೆ ನೋಡ್ರಿ. ಗ್ಯಾಸ್ ಆರಿಸ್ರಿ. 1/4 ಗ್ಲಾಸ್ ಸಕ್ಕರೆ ತೊಗೊಂಡೇನ್ರಿ. ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಬೇಕ್ರಿ. 4 ಏಲಕ್ಕಿನ ಹಾಕಿ ಸಣ್ಣಗೆ ಸಕ್ಕರೆ ಪುಡಿ ಮಾಡ್ಕೊಂಡು ಬರ್ತೀನಿ ರೀ. ಹಿಂಗಿರ್ಬೇಕು ನೋಡ್ರಿ ಸಕ್ಕರೆ ಪುಡಿ. ಈಗ ಗ್ಯಾಸ್ ಆರಿಸಿದ್ದೈತ್ರಿ. ಪಾತ್ರೆನ ಕೆಳಗಿಟ್ಕೊಂಡು ಅದಕ್ಕೆ ಅರ್ಧ ಸಕ್ಕರೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿರಿ. ಸಕ್ಕರೆ ಹಾಕಿಂದ ಹಿಂಗೆ ಚಲೋ ತಂಗೆ ಕಲಿಸ್ಕೊರಿ. ಉಳಿದ ಅರ್ಧ ಸಕ್ಕರೆ ಪುಡಿನೂ ಹಾಕ್ತೀನಿ ನೋಡ್ರಿ. ಅದನ್ನು ಚಲೋ ತಂಗೆ ಕಲಿಸ್ಕೊರಿ. ಈ ರೀತಿ ಎಲ್ಲ ಸಕ್ಕರೆ ಚಲೋ ತಂಗೆ ಕೂಡಿಸ್ಕೊರಿ ಅದ್ರೊಳಗೆ. ಈಗ ಬಿಸಿನೀರು ಹಾಕ್ಬೇಕ್ರಿ. ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೋಬೇಕ್ರಿ. ನೀರು ಭಾಳ ಬಿಸಿ ಇರ್ತಾವ್ರಿ, ಅದಕ್ಕೆ ಈ ರೀತಿ ಕಡಚಿಗಿಲೆ ಕಲಿಸ್ಕೊರಿ. ನಿಮ್ಮ ಉಂಡೆ ಹದಕ್ಕೆ ಬರೋ ತನಕನೂ ಸ್ವಲ್ಪ ನೀರು ಹಾಕಿ ಕಲಿಸ್ಕೊರಿ.
ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿರಿ. ಒಮ್ಮೆ ಭಾಳಷ್ಟು ಹಾಕಬೇಡ್ರಿ, ಸ್ವಲ್ಪ ಹಾಕಿ ನಿಮಗೆ ಹದಕ್ಕೆ ಬರೋ ತನಕನೂ ಸ್ವಲ್ಪ ಹಾಕಿ ಕಲಿಸ್ಕೊರಿ. ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಬೇಡ್ರಿ, ಬಿಸಿನೀರು ಹಾಕಿರಿ. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಹಿಂಗೆ ಕೈಯಿಂದ ತಿಕ್ಕಿ ಕಲಿಸ್ಕೊಳ್ರಿ. ಭಾಳ ಬಿಸಿ ಐತ್ರಿ, ನೋಡಿಕೊಂಡು ಸ್ವಲ್ಪ ತಗೊಂಡು ಈ ರೀತಿ ಒತ್ತಿ ಉಂಡೆ ಕಟ್ರಿ. ನಿಮಗೆ ಉದುರು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿರಿ. ನೀರು ಹಾಕಿ ಮತ್ತೆ ಕಲಿಸ್ಕೊರಿ. ನೀರು ಹಾಕಿದ್ರೆ ಏನೂ ಆಗಂಗಿಲ್ರಿ, ಆದ್ರೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊರಿ, ಒಮ್ಮೆ ಭಾಳ ಹಾಕ್ಕೋಬೇಡ್ರಿ. ಈ ರೀತಿ ಕೈಯಿಂದ ತಿಕ್ಕಿ ಎಲ್ಲ ನೀರು ಚಲೋ ತಂಗಿ ಅದಕ್ಕೆ ಕೂಡುವಂಗೆ ಕಲಿಸ್ಕೊರಿ. ಇನ್ನೊಂದು ಕಟ್ಟಿ ತೋರಿಸ್ತೀನಿ ನೋಡಿರಿ. ಈ ರೀತಿ ಒತ್ತಿ ಉಂಡೆ ಕಟ್ಟಿರಿ. ಇನ್ನೊಂದನ್ನು ಕಟ್ಟಿ ತೋರಿಸ್ತೀನಿ ನೋಡಿರಿ. ಇದೇ ರೀತಿ ಎಲ್ಲನೂ ಒತ್ತಿ ಕಟ್ಕೋಬೇಕ್ರಿ. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಈಗ ಎಲ್ಲನೂ ಕಟ್ಟೇನಿ ನೋಡ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.